ಮಾರ್ಚ್ 3ನೇ ತಾರೀಕಿಗೆ ಇಂಗ್ಲಿಷ್ ಎಕ್ಸಾಮ್ ಇದೆ. ಈ ಒಂದು ವಿಡಿಯೋದಲ್ಲಿ 2 ಅಂಕದ 3 ಅಂಕದ 4 ಅಂಕದ ಬಹು ನಿರೀಕ್ಷಿತ ಫಿಕ್ಸ್ ಪ್ರಶ್ನೆಗಳನ್ನ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ಇಂಗ್ಲಿಷ್ ಅಂತಂದ್ರೆ ಸ್ವಲ್ಪ ಜನ ಕಷ್ಟ ಇರುತ್ತೆ. ಬಟ್ ಈ ವಿಡಿಯೋದಲ್ಲಿ ಯಾರಿನ್ನು ಏನು ಓದಿಲ್ಲ, ಇಂಗ್ಲಿಷ್ ತುಂಬಾ ಕಷ್ಟ ಆಗ್ತಾ ಇದೆ, ಹೇಗಾದ್ರೂ ಮಾಡಿ ಪಾಸ್ ಆಗಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅನ್ನುವಂಥವ್ರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. 2 marks, 3 marks and 4 marks most expected and important fixed question ಅನ್ನ ಕೊಡ್ತಾ ಇದ್ದಾನೆ ವಿತ್ ಆನ್ಸರ್. ವಿ ವಿಲ್ ಡಿಸ್ಕಸ್ ಹಿಯರ್. ಇದೇ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಮಾಡಬೇಕಾಗಿರೋದು ಏನಂತಂದ್ರೆ ವಿಡಿಯೋನ ಕೊನೆ ತನಕ ನೋಡಿ, ಪೂರ್ತಿಯಾಗಿ ನೋಡಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ಇಷ್ಟು ಓದಿದ್ರೆ ಸಾಕು. ಇಲ್ಲಿ ಥಿಯರಿಯಲ್ಲಿ ಇರ್ತಕ್ಕಂಥ 40 ಮಾರ್ಕ್ಸ್ ನಿಮಗೆ ಸಿಗುತ್ತೆ. MCQಗೋಸ್ಕರ ನಾನು ಡಿಫ್ರೆಂಟ್ ಮತ್ತೊಂದು ವಿಡಿಯೋ ಮಾಡಿದ್ದೀನಿ, ಅದ್ರಲ್ಲಿ ನಾವು MCQ ಚರ್ಚೆ ಮಾಡೋಣ. ನಡೀರಿ ಬೇಗ ವಿಡಿಯೋನ ಶುರು ಮಾಡೋಣ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಡೀರಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನಿಮಗೆ 40 ಮಾರ್ಕ್ಸ್ ಬೇಕಂತಂದ್ರೆ ನೀವು ಖಂಡಿತವಾಗ್ಲೂ ವಿಡಿಯೋನ ಕೊನೆ ತನಕ ನೋಡ್ಲೇಬೇಕಾಗುತ್ತೆ. ಯಾಕಂತಂದ್ರೆ 2 ಮಾರ್ಕ್ಸ್, 3 ಮಾರ್ಕ್ಸ್, ಅದೇ ರೀತಿ 4 ಅಂಕದ ಪ್ರಶ್ನೆಗಳನ್ನ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ನಡೀರಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ರೋಮಿಯೋ ಜೂಲಿಯಟ್ ಮೇಲೆ ಒಂದು ಕ್ವಶನ್ ಇದೆ ವಿತ್ ಆನ್ಸರ್. ನಾನು ನೋಡ್ತಾ ಹೋಗಲ್ಲ, ನೀವು ಜಸ್ಟ್ ರೆಫರ್ ಮಾಡ್ಬೇಕಷ್ಟೇ. ಏನಂತ ಇದೆ ಅಂತಂದ್ರೆ, ವಾಟ್ ಆರ್ ದ 2 images that Juliet uses to describe Romeo? ಈ ಒಂದು ಪ್ರಶ್ನೆನ ನೀವು ಖಂಡಿತವಾಗ್ಲೂ ಓದಲೇಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್, ವಾಟ್ ಆರ್ ದ 2 families ಬಿಲಾಂಗ್ ದಟ್ ರೋಮಿಯೋ ಜೂಲಿಯಟ್ ಬಿಲಾಂಗ್ ಟು? ನೋಡಿ, ರೋಮಿಯೋ ಜೂಲಿಯಟ್ ನಲ್ಲಿ 2 ಫ್ಯಾಮಿಲಿ ಇದೆ. ರೋಮಿಯೋ ಇದಕ್ಕೆ, ಜೂಲಿಯಟ್ ಇದಕ್ಕೆ ಬಿಲಾಂಗ್ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ. ರೋಮಿಯೋ ಅಂತಂದ್ರೆ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡಿ, ಮಾಂಟೆಗೋ. ಅದಾದ ನಂತರ ಜೂಲಿಯಟ್ ಅಂದ್ರೆ ಕ್ಯಾಬ್ಲೆಟ್. ಇವರಿಬ್ರು ರೈವಲ್ರಿ ಫ್ಯಾಮಿಲೀಸ್, ಇವರು ಅಷ್ಟೇ, ಮುಗಿದೋಯ್ತು. ವಾಟ್ ಆರ್ ದ 2 things that Romeo intends ಟು ಡೂ ಆಫ್ಟರ್ ದ ಮೆಜರ್? ಡ್ಯಾನ್ಸ್ ಆದ್ಮೇಲೆ ಅವ್ನು ಏನ್ ಮಾಡ್ಬೇಕಂತ ಅನ್ಕೊಂತಾನೆ ಅಂತಂದ್ರೆ, ಅವ್ನ ರೂಟ್ ಹ್ಯಾಂಡ್ಗೆ ಒಂದು ಬ್ಲೆಸ್ಸಿಂಗ್ ತರ ಸಿಗುತ್ತೆ. ಸೊ ಅವನು ಆ ಜೂಲಿಯಟ್ ಕೈ ಮುಟ್ಟಬೇಕಂತ ಅನ್ಕೊಂತಾನೆ ಅಷ್ಟೇ. ಅದನ್ನ ಬಿಟ್ಟರೆ ಮತ್ತೇನಿಲ್ಲ. ವಾಟ್ ಆರ್ ದ ಡಿಫ್ರೆಂಟ್ ಬರ್ಡ್ಸ್ ರೆಫರ್ಡ್ ಇನ್ ದ ಪೋಯಮ್ ಅಂಡ್ ಹೂ ಡೂ ದೇ ರೆಪ್ರೆಸೆಂಟ್? ನೋಡಿ, ಡವ್, ರವೆನ್ ಅಂಡ್ ಕ್ರೌಸ್ ಅಂತ ಇದೆ. ಕ್ರೌಸ್ ಅಂತಂದ್ರೆ ಕೋ ಡ್ಯಾನ್ಸರ್ಗೆ ರೆಫರ್ ಮಾಡ್ತಾರೆ. ಅದಾದ ನಂತರ ಇಲ್ಲಿ ನೋಡಿ, ನ್ಯೂ ಸ್ನೋವಿ ಆನ್ ದ ರೆವೆನ್ ಬ್ಯಾಕ್ ಅಂತಂದ್ರೆ ರೋಮಿಯೋಗೆ ರೆಫರ್ ಮಾಡ್ತಾರೆ. ಸ್ನೋವಿಡೋ ಅಂತಂದ್ರೆ ಅದು ಟ್ರಾಪಿಂಗ್ ಅಮಂಗ್ ಕ್ರೌಸ್ ಅಂತಂದ್ರೆ ಇಲ್ಲಿ ಸ್ನೋವಿಡೋ ಅಂತ ಜೂಲಿಯಟ್ಗೆ ರೆಫರ್ ಮಾಡ್ತಾರೆ. ಇಷ್ಟನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಮುಗಿದೋಯ್ತು. ಇಷ್ಟೇ, ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಕೂತ್ಕೋ ಹಾಗೆಲ್ಲ. ವಾಟ್ ಇಸ್ ಜೂಲಿಯಟ್ ವಿಶ್ ಫಾರ್ ರೋಮಿಯೋ ಆಫ್ಟರ್ ಹರ್ ಡೆತ್? ರೋಮಿಯೋ ಆಫ್ಟರ್ ಹರ್ ಡೆತ್ ಅಂತಂದ್ರೆ ಅವಳು ಡೆತ್ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನುವಂಥ ಒಂದು ಕ್ವಶನ್ ಇದೆ. ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಂಬಿಡಿ ಅಷ್ಟೇ, ಸಿಂಪಲ್ ಆಗಿ. ವಾಟ್ ಆರ್ ದ ಇಮೇಜಸ್ ದಟ್ ರೋಮಿಯೋ ಯೂಸಸ್ ಟು ಡಿಸ್ಕ್ರೈಬ್ ಜೂಲಿಯಟ್? ನೋಡಿ, ಸ್ನೋವಿಡೋ ಅಂತ ಕರೀತಾನೆ. ಅದಾದ ನಂತರ ಅಮಾಂಗ್ ದ ಕ್ರೌ, ಅದಾದ ನಂತರ ಯಾಡರ್ ಲೇಡಿ ಅಂತ ಕರೀತಾನೆ. ಇನ್ನೊಂದು ನೆಕ್ಸ್ಟ್, he says she is bright that she teaches the torch to burn light. ಈ ಒಂದು ಇದನ್ನ ನೆನ್ಪಿಟ್ಕೊಳ್ಳಿ ಅಷ್ಟೇ. ಇಷ್ಟು ಸಿಂಪಲ್ ಆಗಿ ಅರ್ಥ ಆಗ್ತಾ ಇದೆ. ನಾನು ಜಸ್ಟ್ ಸಮರೈಸ್ ಮಾಡ್ತಾ ಹೋಗ್ತೀನಿ. ಆ ಕ್ವಶನ್ಗೆ ನೀವು ಆನ್ಸರ್ ಅನ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ಹೂ ಸೀಸ್ ದ ಮಾರ್ಕ್ ಆಫ್ ದ ಪಾತ್ ಆಫ್ ದ ಇನ್ಫಿನೈಟ್ ಅಂಡ್ ವೈ ಡು ದೇ ಬೆಂಡ್ ದ ಫಾಲ್ ಬೋ ಅಂತ ಇದೆ. ಆರ್ಚರ್ ಅಂತಂದ್ರೆ ಗಾಡ್. ಸಿ ದ ಮಾರ್ಕ್ ಆಫ್ ದ ಪಾತ್ ಆಫ್ ದ ಇನ್ಫಿನೈಟ್, he bends the bow with his might so that the crows, the arrows, children can fly. ನೋಡಿ, ಇಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು. ನೋಡಿ, ಆರ್ಚರ್ ಅಂತಂದ್ರೆ ಗಾಡ್, ಬೋ ಅಂತಂದ್ರೆ ಪೇರೆಂಟ್ಸ್. ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಇದನ್ನ. ಅದಾದ ನಂತರ ಆರೋಸ್ ಅಂತಂದ್ರೆ ಚಿಲ್ಡ್ರನ್. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಯಾಕೆ ಅವರು ಅಂತಂದ್ರೆ ಕ್ಯಾನ್ ಈಸಿಲಿ ಫ್ಲೈ, ಯಾವತ್ತಿದ್ರು ಇದನ್ನ ಫ್ಲೈ ಆಗೋದು, ಯಾವುದು ಆರೋಸ್ ಫ್ಲೈ ಆಗೋದು, ಅಷ್ಟನ್ನ ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ದ ಸ್ಪೆಸಿಫಿಕ್ ಇಮೇಜರಿ ಯೂಸ್ಡ್ ಇನ್ ದ ಪೋಯಮ್ ರಿಗಾರ್ಡಿಂಗ್ ಬೋಸ್, ಆರೋಸ್ ಅಂಡ್ ಟೀಚರ್ಸ್? ಆಲ್ರೆಡಿ ಹೇಳ್ಬಿಟ್ಟೆ ನಾನು. ಆರೋಸ್ ಅಂತಂದ್ರೆ ಯಾರು? ಕಮೆಂಟ್ ಮಾಡಿ ಹೇಳಿ ನೀವು ಅದನ್ನ. ಆರೋಸ್ ಅಂತಂದ್ರೆ ಚಿಲ್ಡ್ರನ್, ಅದಾದ ನಂತರ ಆರ್ಚರ್ ಅಂತಂದ್ರೆ ಗಾಡ್, ಬೋಸ್ ಅಂತಂದ್ರೆ ಪೇರೆಂಟ್ಸ್. ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಮುಗಿದೋಯ್ತು. ಇಷ್ಟೇ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಹೂ ಆಸ್ಕ್ಸ್ ಕ್ವೆಶ್ಚನ್ ದ ಬಿಗಿನಿಂಗ್ ಆಫ್ ದ ಪೋಯಮ್ ಅಂಡ್ ವಾಟ್ ಈಸ್ ದ ಕ್ವೆಶ್ಚನ್? ಇಲ್ಲಿ ಕ್ವಶನ್ ಇದೆ. ಒಬ್ಬ ಮಹಿಳೆ ಬರ್ತಾಳೆ, ಮಹಿಳೆ ಪ್ರೊಫೆಟ್ಗೆ ಕೇಳ್ತಾಳೆ ಏನಂತಂದ್ರೆ ಸ್ಪೀಕ್ ಅಬೌಟ್ ಚಿಲ್ಡ್ರನ್. ಅಷ್ಟೇ, ಸಿಂಪಲ್ ಆಗಿ ಇಷ್ಟೇ. ನೆಕ್ಸ್ಟ್, ವಾಟ್ ಆರ್ ದ ರೀಸನ್ ದಾಟ್ ಪೋಯೆಟ್ ಗಿವ್ಸ್ ಫಾರ್ ಸೇಯಿಂಗ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್? ನೋಡಿ, ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥದ್ದು. ಅವಳು ಮಹಿಳೆ ಏನು ಹೋಗ್ತಾಳಲ್ಲ, ಹೋಗಿ ಕೇಳ್ತಾಳೆ ಸ್ಪೀಕ್ ಅಬೌಟ್ ಚಿಲ್ಡ್ರನ್ ಅಂತ. ಪ್ರೊಫೆಟ್ ಬಳಿ ಹೋದಾಗ ನಿಮ್ಮ ಚಿಲ್ಡ್ರನ್ ಅಲ್ಲ, ಅವರು ದೇವ್ರ ಮಕ್ಕಳು, ಅವ್ರು ದೇವರಿಗೆ ಸೇರಿರ್ತಕ್ಕಂಥವ್ರು ಅಂತ ಹೇಳ್ಬಿಡ್ತಾರೆ. ಅಷ್ಟೇ, ಮುಗಿದೋಯ್ತು. ಇಷ್ಟೇ, ಸಿಂಪಲ್ ಆಗಿ. ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್. ನೀವು ಅವ್ರಿಗೆ ಪ್ರೀತಿಯನ್ನು ಕೊಡ್ಬೋದು, ಬಟ್ ಅವ್ರಿಗೆ ಒಂದು ಥಾಟ್ ಅಂತ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಥಾಟ್ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್, ವಾಟ್ ಕ್ಯಾನ್ ದ ಪೇರೆಂಟ್ಸ್ ಹೌಸ್ ಅಂಡ್ ವಾಟ್ ಕ್ಯಾನ್ ದೇ ನಾಟ್ ಹೌಸ್? ನೋಡಿ, ಆ ಪೇರೆಂಟ್ ಕ್ಯಾನ್ ಇದೇನು, ಒಂದು ನಿಮಿಷ. ಪೇರೆಂಟ್ ಕ್ಯಾನ್ house the body. Okay, ನೋಡಿ, parent can house the body of their children, but they cannot house their soul because their soul ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ನೋಡಿ, ಅವರು ಬಾಡೀಸನ್ನು ಕೊಡ್ಬೋದು, ಬಟ್ ಅವ್ರಿಗೆ ಮಕ್ಕಳಿಗೆ ಬಾಡೀಸನ್ನು ಕೊಡ್ಬೋದು, ಪ್ರೀತಿಯನ್ನು ಕೊಡ್ಬೋದು, ಬಟ್ ಇಲ್ಲಿ ಯಾವುದೇ ರೀತಿ ಅವರ ಸೋಲನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಅವ್ರದೇ ಓನ್ ಆಗಿರ್ತಕ್ಕಂಥ ಒಂದು ಸೋಲ್ ಇದೆ ಅಂತ ಇಲ್ಲಿ ಗೊತ್ತಾಗುತ್ತೆ ನಮ್ಗೆ ಅಷ್ಟೇ, ಸಿಂಪಲ್ ಆಗಿ. ವಾಟ್ ಇಸ್ ದ ವಾಟರ್ ನೋನ್ ದ ಡಿಫ್ರೆನ್ಸ್ ಬಿಟ್ವೀನ್? ಇಲ್ಲಿ ಕ್ವಶನ್ ನನಗೆ ಆನ್ಸರ್ನ ಕೊಟ್ಟಿದ್ದೀನಿ. ಎಲ್ಲ ಕ್ವಶನ್ ನಾನು ಜಸ್ಟ್ ಸಿಂಪಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹೂ ಅಪೋಸ್ ದ ಕಮ್ಮ ಲ್ಯಾಂಡ್ಲಾರ್ಡ್ಸ್ ಆ್ಯಂಡ್ ವಾಟ್ ಡಿಡ್ ಶಿ ಯೂಸ್? ನೋಡ್ತಾ ಹೋಗಿ ಅಷ್ಟೇ. ಪ್ರಶ್ನೆ ಇಲ್ಲೆಲ್ಲ ಕೊಟ್ಟಿದ್ದೀನಿ, ನೀವು ನೋಡ್ತಾ ಹೋಗಬೇಕಾಗುತ್ತೆ. ನೋಡಿದ್ರೆ ಕ್ವಶನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ನಾನು ಜಸ್ಟ್ 1-2 ಕ್ವಶನ್ ಅನ್ನು ನಿಮಗೆ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ನೋಡೋದಾದ್ರೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್.
ಚಿಪ್ಕೋ ಮೂಮೆಂಟ್ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ದಾರೆ. ಚಿಪ್ಕೋ ಮೂಮೆಂಟ್ ಒಂದು 2 ಮಾರ್ಕ್ಸ್ಗೆ ಇಷ್ಟನ್ನ ಈ ಒಂದು 2 ಲೈನ್ ನೆನ್ಪಿಟ್ಕೊಳಕ್ ಆಗತ್ತೆ. ಹೂ ವರ್ ದ ಪ್ರೆಸೆನ್ಸ್ ಆಫ್ ವಂದನಾ ಶಿವ ಇಷ್ಟನ್ನ ಬರೆದ್ರೆ ಫಾದರ್ ವಾಸ್ ಅ ಫಾರೆಸ್ಟ್ ಕನ್ಸರ್ವೇಟರ್ ಆ್ಯಂಡ್ ಹರ್ ಮದರ್ ವಾಸ್ ಅ ಫಾರ್ಮರ್. ಇಷ್ಟೇ. ಪೇರೆಂಟ್ಸ್ ಏನಾಗಿದ್ರು? ಹೂ ವರ್ ದ ಪೇರೆಂಟ್ಸ್ ಆಫ್ ವಂದನಾ ಶಿವ ಅಂತ ಕೇಳಿದಾರೆ ಅಲ್ವಾ, ಮುಗೀತು ಇಷ್ಟೇ. ಇಲ್ಲಿ ಕ್ವಶನ್ಸ್ ಅನ್ನ ಕೊಟ್ಟಿದ್ದೀನಿ. ಫೇಮಸ್ ವುಮೆನ್ ರೆಸಿಡೆನ್ಸ್ ಅಗೇನ್ಸ್ಟ್ ದ ಓನ್ ಬಸ್ ಹಸ್ಬೆಂಡ್. ಇಲ್ಲಿ ಕ್ವಶನ್ ಒಂದಿದೆ, ಇದನ್ನ ನೋಡ್ತಾ ಹೋಗಿ ಅಷ್ಟೇ. ಟೆರ್ರಾ ಮೇಡ್ ಅಂತ, ಟೆರ್ರಾ ನೊಲ್ಲೀಸ್ ನೋಡಿ, ವಿಡಿಯೋನ ಕೊನೆ ತನಕ ನೋಡಿದಾಗ ಅಂದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ವಾಟ್ ಡಿಡ್ ಬಯೋಡೈವರ್ಸಿಟಿ ಟೀಚ್ ವಂದನಾ ಶಿವ? ಬಯೋಡೈವರ್ಸಿಟಿ ವಂದನಾ ಶಿವನ್ಗೆ ಏನು ಟೀಚ್ ಮಾಡುತ್ತೆ ಅಂತ ಒಂದು ಪ್ರಶ್ನೆ ಇದೆ. ಪ್ರಶ್ನೆನ ನೋಡ್ತಾ ಹೋಗಿ. ನವಧಾನ್ಯ ಮೂಮೆಂಟ್ ಇಂಪಾರ್ಟೆಂಟ್. ಇಲ್ಲೆಲ್ಲ ಕ್ವಶನ್ಸ್ ಇದೆ. ಇವಿಷ್ಟು ಕ್ವಶನ್ಸ್ ಮಾತ್ರ ಏನು ಕೊಟ್ಟಿದ್ದೀನಲ್ಲ, ಇವಿಷ್ಟು ಕ್ವಶನ್ಸ್ ಮಾತ್ರ ಖಂಡಿತವಾಗ್ಲೂ 2 ಮಾರ್ಕ್ಸ್ಗೆ ಫಿಕ್ಸ್ ಆಗಿ ಬರುತ್ತೆ. ನಿಮ್ಮ ಜವಾಬ್ದಾರಿ ಏನು? ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಆನ್ಸರನ್ನು ಓದಬೇಕಾಗಿರೋದು ಅಷ್ಟೇ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಓಕೆನಾ? ನೋಡ್ತಾ ಹೋಗೋಣ. What are the humorous instances banter between Don Gonzalo Donna Laura is in the Sunny Morning? ಈ ಒಂದು ಕ್ವಶನ್ಗೆ ಆನ್ಸರನ್ನು ಕೊಟ್ಟುಬಿಟ್ಟಿದ್ದೀನಿ. ನೀವು ಇದನ್ನು ನೋಡ್ತಾ ಹೋಗಬೇಕು. ಏನೇನು ಕಾನ್ಸಿಕ್ವೆನ್ಸಸ್ ಹ್ಯೂಮರಸ್ ಆಗಿ ಏನೇನಾಗುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೀನಿ 3 ಮಾರ್ಕ್ಸಿಗೆ. ಇಲ್ಲಿ ಹೌ ಡಿಡ್ ಡಾನ್ ಗೊಂಜಾಲೋ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ದ ಸಿಲ್ವರ್ ಮೇಡನ್ ಡೋನಾ ಲೋರಾ ಇನ್ ಹರ್ ಯೂತ್? ಡೋನಾ ಲೋರಾನ ಬ್ಯೂಟಿಯನ್ನು ಯಾವ ರೀತಿ ಡಾನ್ ಗೊಂಜಾಲೋ ಡಿಸ್ಕ್ರೈಬ್ ಮಾಡ್ತಾನೆ ಇಲ್ಲಿ ಕೊಟ್ಟಿದ್ದೀನಿ. ಅಷ್ಟನ್ನ ಓದ್ಕೊಂಡ್ಬಿಟ್ರೆ ಸಾಕು. ಎಷ್ಟು ಕೊಟ್ಟಿದ್ದೀನಿ ಅಷ್ಟೇ ಆನ್ಸರ್ ಬರೆದ್ರು ಓಕೆ. ಇಷ್ಟನ್ನ ನೆನ್ಪಿಟ್ಟು ಆನ್ಸರ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಡೆಫಿನೆಟ್ಲಿ 3 out of 3 ಮಾರ್ಕ್ಸ್ ಕೊಡ್ತಾರೆ. ವಾಟ್ ವಾಸ್ ದ ಇಲ್ ನೇಚರ್ಡ್ prelude of the situation or the situation before Don Gonzalo and Donna Laura started talking. ಇವರಿಬ್ಬರ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೆಯೋದಕ್ಕಿಂತ ಪೂರ್ವದಲ್ಲಿ ಇಲ್ ನೇಚರ್ ಅಂತ ಡಾನ್ ಗೊಂಜಾಲೋಗೆ ಡೋನಾ ಲೋರಾ ಬೈತಾಳೆ. ಅದರ ಒಂದು ಕಾನ್ವರ್ಸೇಷನ್ ಸ್ವಲ್ಪ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದೀನಿ, ಅದನ್ನ ನೀವು ನೋಡಬೇಕು. ವಿಡಿಯೋನ ಕೊನೆ ತನಕ ನೋಡ್ಬೇಕು, ಅಂದಾಗ ಮಾತ್ರ ಅರ್ಥ ಆಗ್ತಕ್ಕಂಥದ್ದು. ವಾಟ್ ಹ್ಯೂಮರಸ್ ಅಬ್ಸರ್ವೇಷನ್ ಆರ್ ಮೇಡ್ ಅಬೌಟ್ ಟ್ರಾಫಿಕ್ ಅಂಡ್ ಅವೆಂಡೆಂಟ್ ಪ್ರೆಸಿಡೆಂಟ್ ವಾಗರ್ಸ್ ಇನ್ ಬ್ರೆಜಿಲ್, ಜಪಾನ್ ಅಂಡ್ ಬ್ರೆಜಿಲ್ ಅಲ್ಲಿ ಇರ್ತಕ್ಕಂಥದ್ದು. ಈ ಪ್ರಶ್ನೆನ ನೀವು ನೋಡ್ತಾ ಹೋಗಿ ಅಷ್ಟೇ. ಇಲ್ಲೊಂದು ಕೊಟ್ಟಿದ್ದೀನಿ, ಈ ಪ್ರಶ್ನೆನ ನೋಡ್ತಾ ಹೋಗಿ. ಸನ್ನಿ ಮಾರ್ನಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಆಯ್ತಾ. ಇಲ್ಲಿ ಜಪಾನ್ ಅಂಡ್ ಬ್ರೆಜಿಲ್ ಮೇಲೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಡಾನ್ ಗೊಂಜಾಲೋ, ವಾಟ್ ವಾಸ್ ದ ಒರಿಜಿನಲ್ ಸ್ಟೋರಿ ಆಫ್ ರೊಮ್ಯಾನ್ಸ್ ಬಿಟ್ವೀನ್ ಡಾನ್ ಗೊಂಜಾಲೋ ಅಂಡ್ ಡೋನಾ ಲೋರಾ? ನೋಡಿದ್ರಾ? ಆಯ್ತಾ? ಓಕೆ. ಇಲ್ಲಿ ಕ್ವಶನ್ ಇದೆ. ಇಲ್ಲಿ ಜಪಾನ್ ಡಿಸ್ಕ್ರೈಬ್ಸ್ ಅದೊಂದು ಪ್ರಶ್ನೆ ಇದೆ, ನೋಡ್ತಾ ಹೋಗಿ. ಇಷ್ಟು ಪ್ರಶ್ನೆ ನೋಡಿ, ಎಷ್ಟು ಕೊಟ್ಟಿದ್ದೀನಿ, ಎಷ್ಟು ಪ್ರಶ್ನೆ ಕೊಟ್ಟೆ ನಾನು. ಈ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಓದ್ಕೊಂಡ್ರೆ 3 ಮಾರ್ಕ್ಸ್ಗೆ ನೀವು ರೆಡಿ ಆಗ್ತಾರೆ. ಇಷ್ಟು ಪ್ರಶ್ನೆನ ನೀವು ಖಂಡಿತವಾಗ್ಲೂ ಓದಬೇಕು. ಇವು ಇಂಪಾರ್ಟೆಂಟ್ ಪ್ರಶ್ನೆಗಳಿಗಲ್ಲ. ಹಾಗಾದ್ರೆ 4 ಅಂಕದ ಪ್ರಶ್ನೆಯನ್ನು ನೋಡೋದಾದ್ರೆ 4 ಮಾರ್ಕ್ಸ್ ಕ್ವಶನ್ ನೋಡೋಣ ಈಗ. ನಡೀರಿ ಆಗಿದ್ರೆ 2 ಡಿಯರ್ ಮೇಲೆ ಒಂದು ಪ್ರಶ್ನೆ ಬರುತ್ತೆ, ಹೇಳಿದ್ದೆ 2 ಡಿಯರ್ ಮೇಲೆ. ಸೊ ನೋಡಿ, ಕ್ರಿಮಿನಲ್ ರಿಲಕ್ಟೆಂಟ್ ಟು ಲೀವ್ ದ ಪ್ರಿಸನ್ ವೆನ್ ದ ಗಾರ್ಡ್ ವಾಸ್ ರಿಮೂವ್ಡ್ ಇನ್. ಸಿಂಪಲ್ ನೋಡಿ, ಕ್ರಿಮಿನಲ್ ಯಾಕೆ ಒಪ್ಕೊಳ್ಳಲ್ಲ ಪ್ರಿಸನ್ ಇಂದ ಹೋಗ್ಲಿಕ್ಕೆ ಅಂತ ಅನ್ನುವಂಥ ಒಂದು ಗಾರ್ಡನ್ನು ರಿಮೂವ್ ಮಾಡ್ತಾರೆ. ಅದಾದ ನಂತರ ಪ್ರಿಸನ್ ಗೇಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇವನು ಸುಮ್ಮನೆ ಹೋಗಿ ಪ್ಯಾಲೇಸ್ ಕಿಚನ್ಗೆ ಹೋಗಿ ತಮ್ಮ ಫುಡ್ಡನ್ನು ಫೆಚ್ ಮಾಡ್ಕೊಂಡು ತೊಗೊಂಬಂದು ಸುಮ್ಮನೆ ಊಟ ಮಾಡ್ತಾನೆ. ಇದಿಷ್ಟೇ. ಅವನು ಓಡೋಗಲ್ಲ. ಯಾಕೆ ಓಡೋಗಲ್ಲ ಅಂತಂದರೆ ಅಲ್ಲಿ ನೀವು ರೀಸನನ್ನು ಕೊಟ್ಟು ಬರೀಬೇಕು. ಇಲ್ಲ ಆನ್ಸರಲ್ಲಿ ಕೊಟ್ಟಿರ್ತೀನಿ. ಇಷ್ಟು ಬರೆದು ನಡೆಯುತ್ತಾ ಸರ್? ಓಕೆ, ಇಷ್ಟೇ ಬರೀರಿ. ಆನ್ಸರ್ ಇರೋದು ಇಷ್ಟಲ್ವಾ, ಅಷ್ಟು ಬರಲೇಬೇಕು. ಹೌ ವಾಸ್ ದ ಕಿಂಗ್ಡಮ್ ಆಫ್ ಮೊನಾಕೋ ಡಿಸ್ಕ್ರೈಬ್ ಇನ್ 2 ಡಿಯರ್? ನೋಡಿ, ಒಂದು 60 ಮೈನ್ ಸೋಲ್ಜರ್ ಇರ್ತಾರೆ, 700 ಪೀಪಲ್ ಇನ್ಹ್ಯಾಬಿಟೆಂಟ್ ಇರುತ್ತೆ, ಒಂದು ಸ್ಮಾಲ್ ಇದು ಇರುತ್ತೆ. ಇಲ್ಲಿ ಟೊಬ್ಯಾಕೋ ಟ್ಯಾಕ್ಸ್, ಪೋಲ್ ಟ್ಯಾಕ್ಸ್ ಅಂಡ್ ಆನ್ ಟೊಬ್ಯಾಕೋ, ವೈನ್ ಅಂಡ್ ಸ್ಪಿರಿಟ್ ಇದ್ರ ಮೇಲೆ ಇದು ಹಾಕ್ತಾರೆ, ಟ್ಯಾಕ್ಸಸ್ ಇರುತ್ತೆ, ಗ್ಯಾಮ್ಲಿಂಗ್ ಹೌಸಸ್ ಇರುತ್ತೆ. ಇಷ್ಟೆಲ್ಲ ನೆನ್ಪಿಟ್ಕೊಂಡು ಬರೆದು ಬಿಟ್ರೆ 4 ಮಾರ್ಕ್ಸ್ಗೆ ಇನಫ್. ನೀವು ವಿಡಿಯೋ ಕೊನೆ ತನ್ಕೊಂಡಿದ್ದೀವಿ, ಇನ್ನೂ ಹೆವಿ ನಾಲೆಜ್ ಸಿಗುತ್ತೆ, ಯಾವ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ. ವಾಟ್ ಡಿಡ್ ದ ಕಿಂಗ್ ಕೀಪ್ ದ ಚೇಂಜಿಂಗ್ ಹಿಸ್ ಮೈಂಡ್ ರಿಗಾರ್ಡಿಂಗ್ ದ ಕ್ರಿಮಿನಲ್ಸ್ ಪನಿಷ್ಮೆಂಟ್? ಇಲ್ಲಿ ಕೊಟ್ಟಿದ್ದೀವಿ. ಡೆತ್ ಪೆನಲ್ಟಿ, ಸೀಕಿಂಗ್ ಹೆಲ್ಪ್. ನೋಡಿ, ಡೆತ್ ಪೆನಲ್ಟಿಯನ್ನು ಅವ್ನು ಏನು ಮಾಡ್ತಾನೆ, ಇಲ್ಲಿ ಅವನ ತಲೆಯನ್ನು ಕಟ್ ಮಾಡುವಂಥ ಒಂದು ಡೆತ್ ಪೆನಲ್ಟಿ ಇರುತ್ತೆ. ಸೊ ಸೀಕಿಂಗ್ ಹೆಲ್ಪ್ ಯಾರ್ಯಾರು ಫ್ರೆಂಚ್ ಕಡೆ ಕೇಳ್ತಾನೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ದೇಶದ ಕಡೆ ಕೇಳ್ತಾನೆ, ಇಟಲಿ ಗೌರ್ಮೆಂಟ್ ಕಡೆ ಕೇಳ್ತಾನೆ. 2 ಜನ, ಒಂದು ಫ್ರೆಂಚ್ನವರು 16,000 ಫ್ರಾಂಕ್ಸ್ ಅಂತಾರೆ, ಇವನು ಯಾರು ಇಟಲಿ ಮೊನಾರ್ಕ್ ಅವ್ನ ಬ್ರದರ್ ಏನಂತಾರೆ 12,000 ಫ್ರಾಂಕ್ಸ್ ಅಂತಾರೆ. ತುಂಬ ಜಾಸ್ತಿ ಆಗುತ್ತೆ. ಲೈಫ್ ಇಂಪ್ರೆಸನ್ಮೆಂಟ್ ಮಾಡಿದ್ರೆ ಗಾರ್ಡ್ ವಾಸ್ ಹೈಯರ್ಡ್. ಇವನಿಗೆ ಗಾರ್ಡ್ಗೆ ಪೇಮೆಂಟ್ ಕೊಡಬೇಕು. ಅದಾದ ನಂತರ 600 ಫ್ರಾಂಕ್ಸ್ ಹೆಚ್ಚಿಗೆ ಅವ್ನಿಗೆ ಏನು ಬರುತ್ತೆ, ಜಾಸ್ತಿ ಖರ್ಚು ಬರುತ್ತೆ ಅಲ್ವಾ, ಜಾಸ್ತಿ ಎಕ್ಸ್ಪೆಂಡಿಚರ್ ಬರುತ್ತೆ. ಡಿಸ್ಮಿಸಿಂಗ್ ದ ಗಾರ್ಡನ್ನು ಡಿಸ್ಮಿಸಿಂಗ್ ಮಾಡಿದ್ರು. ಫೈನಲ್ ಡಿಸಿಷನ್ ಏನು ಮಾಡ್ತಾರೆ ಅಂತಂದ್ರೆ 1/3 ಆನ್ಯುವಲ್ ಪೆನ್ಷನ್ 600 ಫ್ರಾಂಕ್ಸ್ ಅನ್ನ ಈಗ ಪ್ರಿಸನರಿಗೆ ಕೊಟ್ಟು ಕಳಿಸ್ತಾರೆ. ಅವನು ಮತ್ತೆ ಇಯರ್ಲಿ ಬಂದು ಇಸ್ಕೊಂಡು ಹೋಗ್ಬೇಕು ಅದನ್ನ. ಅಷ್ಟೇ. ಇಷ್ಟೊಂದು ಸಿಂಪಲ್ ಕ್ವಶನ್. ನೀವು ಇದನ್ನ ಈ ರೀತಿ ಡಿಸ್ಕಷನ್ ಮಾಡಿದಾಗ ಅಷ್ಟೇ ತುಂಬಾ ಟಕ್ ಅಂತ ರಿವಿಷನ್ ಆಗುತ್ತೆ. ಹೌ ಡಿಡ್ ದ ಕ್ರಿಮಿನಲ್ ಲೀಡ್ಸ್ ಹಿಸ್ ಲೈಫ್ ಆಫ್ಟರ್ ರಿಲೀಸಿಂಗ್ ಇನ್ 2 ಡಿಯರ್? ಯಾವ ರೀತಿ ಆಗುತ್ತೆ ಅಂತ ನೋಡ್ಬೇಕಷ್ಟೇ. ವೈ ಇನ್ ದ ಸ್ಟೋರಿ 2 ಡಿಯರ್ ಕನ್ಸಿಡರ್ಡ್ ಅ ಪೊಲಿಟಿಕಲ್ ಸಟೈರ್? ಗೇಮಿಂಗ್ ಹೌಸಸ್ ಕೆಪ್ಟ್ ಇನ್ ದ ಮೊನಾಕೋ ಕಿಂಗ್ಡಮ್. ಯಾಕೆ ಅಂತ ಇಲ್ಲಿದೆ. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವೆಶ್ಚನ್ ಅನ್ನು ನಾವು ನೋಡ್ತಾ ಹೋಗೋಣ. ನರೇಟ್ ದ ಸರ್ಕಮ್ಸ್ಟಾನ್ಸಸ್ ದಾಟ್ ಲೆಡ್ ಟು ದ ಸಪ್ರೇಷನ್ ಆಫ್ ಡಾನ್ ಗೊಂಜಾಲೋ ಅಂಡ್ ಡೋನಾ ಲೋರಾ ಇನ್ ದರ್ ಯೂತ್. ಆಯ್ತಾ, ಕ್ವಶನ್ ಅನ್ನು ಕೊಟ್ಟಿದ್ದೀನಿ, ನೀವು ಅದನ್ನು ಆನ್ಸರ್ ಅನ್ನು ನೋಡ್ತಾ ಹೋಗಬೇಕಾಗುತ್ತೆ. ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಯ್ತು. 4 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು ಅಷ್ಟು ನಾನು ಪ್ರೊವೈಡ್ ಮಾಡಿದ್ದೇನೆ ಆನ್ಸರನ್ನು. ಹೌ
ಹೌ ಡು ಗೊಂಜಾಲೋ ಆ್ಯಂಡ್ ಲೋರಾ ಜಸ್ಟಿಫೈ ದೇರ್ ಫ್ಯಾಬ್ರಿಕೇಶನ್ ಸ್ಟೋರೀಸ್ ಆಫ್ ಡೆತ್. ಅವ್ರು ಯಾವ ಥರ ಸತ್ರು ಅಂತ ಅನ್ನೋದನ್ನು ನೀವು ಅವರು ಹೇಳ್ಕೊಂಡ್ರು ತಮ್ಮ ಕಥೆ ಮೂಲಕ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡಿ ಬರಿಬೇಕಾಗುತ್ತೆ. ಇಂಪಾರ್ಟೆಂಟ್ ಆಯ್ತಲ್ವಾ. ಸೊ ನೆಕ್ಸ್ಟ್ ನೋಡೋದಾದರೆ, ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ಪ್ರಶ್ನೆ. ಬಾರ್ಜ್ ಫ್ಯಾಮಿಲಿ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಇನ್ ದ ಸ್ಪೈಟ್ ಆಫ್ ಅ ಮಾಡರ್ನ್ ಟೆಕ್ನಾಲಜಿ. ಆಯಿತಾ, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಒಂದೊಂದಾಗಿ ನೀವು ನೋಡ್ತಾ ಹೋಗಬೇಕಾಗುತ್ತೆ. ವಾಟ್ ಆರ್ ಬಾರ್ಜಸ್ ವೀವ್ಸ್ ಆನ್ ಪೋಯಿಟ್ರಿ ಆ್ಯಂಡ್ ಪೋಯಿಟಿಕ್ ಆ್ಯಕ್ಟ್. ಪೋಯಿಟಿಕ್ ಆ್ಯಕ್ಟ್ ಮೇಲೆ ಪೋಯಿಟ್ರಿ ಮೇಲೆ ಒಂದು ದೃಷ್ಟಿಕೋನ ಏನಿದೆ ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡಿ ಬರೀಬೇಕಾಗುತ್ತೆ. ನಾನು ನೆಕ್ಸ್ಟ್ ದ ಗಾರ್ಡನರ್ ಕ್ವೆಶ್ಚನನ್ನು ನೋಡೋದಾದರೆ 4 ಮಾರ್ಕ್ಸ್ಗೆ, ಟ್ರೇಸ್ ದ ಚೇಂಜಸ್ ದ್ಯಾಟ್ ಅಕ್ವರ್ಡ್ the lifestyle of the plantation owner after arrival of the old man. ಇಷ್ಟನ ಓಲ್ಡ್ ಮೇಲೆ ಬಂದ ಮೇಲೆ ಆ ಓನರ್ ನಲ್ಲಿ ಚೇಂಜಸ್ ಆಗಿರ್ತಕ್ಕಂಥದ್ದು ಏನೇನು ಚೇಂಜಸ್ ಆಯಿತು. ವಾಟ್ ಆರ್ ದ ಚೇಂಜಸ್ ವಿದಿನ್ ದ ಓನರ್ ಒಳಗಡೆ ಏನು ಚೇಂಜ್ ಆಯಿತು. ಡಿಸ್ಕ್ರೈಬ್ ದ ಇಂಟೆನ್ಸ್ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಆ್ಯಂಡ್ ಹೌ ಇಟ್ ಎಸ್ಕಲೇಟೆಡ್. ಯಾವುದೇ ರೀತಿ ಅವರ ಒಂದು ರೈವಲ್ರಿ ಸ್ಟಾರ್ಟ್ ಆಯಿತು, ಹೆಲ್ದಿ ಕಾಂಪಿಟೇಷನಿಂದ ಯಾವ ರೀತಿ ಕ್ವಿಕ್ ಎಕ್ಸಲೇಟೆಡ್ ಆಯಿತು ಅನ್ನೋದನ್ನು ನಾವಿಲ್ಲಿ ವಿವರ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕಾಗುತ್ತೆ. ಆಯಿತಾ. ನೆಕ್ಸ್ಟ್ ನೋಡೋದಾದರೆ, ವೇರ್ ಇಸ್ ದ ವೀಲ್ ದಟ್ ಇಸ್ ದ ವೇ. ಆಯಿತು ನೋಡಿ, ಇಲ್ಲಿ ಇನ್ಸ್ಟ್ರಕ್ಷನ್ ಆಫ್ ದ ಸೈಕ್ಲಿಂಗ್ ಎಂಪವರ್ಮೆಂಟ್ ದ ರೂರಲ್ ವುಮೆನ್ ಆಫ್ ಪುದುಕೊಟ್ಟೈ ಸೋಷಿಯಲಿ ಆ್ಯಂಡ್ ಎಕನಾಮಿಕಲಿ. ಇಲ್ಲಿ ಕೊಟ್ಟಿದ್ದೀನಿ. ಹೌ ಡಿಡ್ ಚೇಂಜಸ್, ಯಾವ ಥರ ಅದು ಚೇಂಜ್ ಆಯಿತು ಅನ್ನೋದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ರೋಲ್ ಆಫ್ ದ ಅರಿವೋಲಿ ಅಯ್ಯಕ್ಕಂ ಆ್ಯಂಡ್ ಕನ್ನಮಲ ಇನ್ ದ ಸೈಕ್ಲಿಂಗ್ ಮೂಮೆಂಟ್ ಇನ್ ಪುದುಕೊಟ್ಟೈ. ಯಾವ ರೀತಿ ಅವರ ಒಂದು ಪಾತ್ರ ಅಲ್ಲಿ ಕೊಟ್ಟಿದ್ರು ಆಯಿತು ಅನ್ನೋದನ್ನು ಇಷ್ಟು ಬರೀಬೇಕಾಗುತ್ತೆ. ಇವೆಲ್ಲ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ ಪ್ರಶ್ನೆಗಳು. ಇಷ್ಟನ್ನು ನೀವು ಓದಲೇಬೇಕಾಗುತ್ತೆ, ನೆಗ್ಲೆಕ್ಟ್ ಮಾಡುವಂತಿಲ್ಲ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಈ ಒಂದು PDF ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ಮತ್ತು ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ಹೋಗಿ ತಗೊಳ್ಳಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಒಂದು ಚಾನಲ್ಗೆ, ವಿಡಿಯೋಗೆ.